ನಮಸ್ಕಾರ ನನ್ನ ಗೆಳೆಯರೇ ಆ್ಯಂಡ್ ಗೆಳತಿಯರೇ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಶುಭ ಮುಂಜಾನೆ, ನನಗೆ ಶುಭ ಮುಂಜಾನೆ, ನಿಮಗೆಲ್ಲ ಶುಭ ಸಂಜೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಡು. ಎಲ್ಗಪ್ಪ ಹೋಗ್ತಿದ್ದಾನೆ ಪ್ರವೀಣ ಅರ್ಲಿಯಿಂದ ಮಾರ್ನಿಂಗ್ ಅಂತ ಅಂದ್ಕೊಂಡ್ರೆ ನೋಡಿ, ಒಂದೆರಡು ಇಶ್ಯೂಸ್ ಫೈಂಡ್ ಆಗಿದೆ ನನ್ನ ಗಾಡಿಯಲ್ಲಿ. ಮೊದಲನೇದು ಬಂದ್ಬಿಡು, ನಂದು ಬೊಬ್ಬೋ ಫೋನ್ ಹೋಲ್ಡರ್ ಏನಾದರೂ ಕನೆಕ್ಟ್ ಮಾಡಿದ್ದಾರೆ, ಅದು ಸ್ವಲ್ಪ ಎಡವಟ್ಟು ಕೊಡ್ತಿದೆ. ಏನು ಎಡವಟ್ಟು ಅಂದರೆ ಜಾಸ್ತಿ ಏನಿಲ್ಲ ಸ್ನೇಹಿತರೆ, ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಎಡವಟ್ಟು ಅಂದಿದ ತಕ್ಷಣ ಇಗ್ನಿಷನ್ ಆನ್ ಮಾಡಿಬಿಟ್ಟು ಬಟನ್ ಪ್ರೆಸ್ ಮಾಡಿದ್ರೆ ಬೊಬ್ಬೋ ಫೋನ್ ಹೋಲ್ಡರ್ ಆನ್ ಆಗಬೇಕು. ಹಿಂದ್ಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ಆಯಿತಾ, ಆ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರನೇ ಆನ್ ಆಗಬೇಕು. ಬಟ್ ಇದೇನಾಗ್ತಿದೆ ಅಂತ ಅಂದರೆ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಲೈಟು ಚಾರ್ಜಿಂಗ್ ಕೂಡ ಆನ್ ಆಗಿಬಿಡುತ್ತೆ. ಅದಕ್ಕೆ ಬೇಡ ಒಂದ್ಸಾರಿ KTM ಶೋರೂಮ್ಗೆ ಎತ್ಕೊಂಡು ಹೋಗಿ ತೋರಿಸೋಣ ಅಂತ ಅಂದ್ಕೊಂಡೆ. ಆ ಬುಲೆಟ್ ಅಯ್ಯಪ್ಪ ಆಟೋ ಅವನಿಗೆ ಬೈತವನೆ. ಈ ಎಲೆಕ್ಟ್ರಿಕ್ ಆಟೋ ಅವರೆಲ್ಲ ತುಂಬ ಜಾಸ್ತಿ ಮಾಡ್ತಾವ್ರೆ ಸ್ನೇಹಿತರೆ. ಒಂದದು, ಎರಡನೇದು ಬಂದುಬಿಟ್ಟು ಚೈನ್ ಅಲೈನ್ಮೆಂಟ್ ಸರಿಯಾಗಿ ಮಾಡಿಲ್ಲ ಲಾಸ್ಟ್ ಟೈಮ್ ಸರ್ವಿಸಿಗೆ ಕೊಟ್ಟಾಗ. ಯಾಕಂದರೆ ಒಂದು ಸ್ವಲ್ಪ ಸ್ಪೀಡಾಗಿ ಹೋಗಿದ ತಕ್ಷಣ ಏನಾಗ್ತಿದೆ ಅಂದರೆ ಚೈನ್ ಅನ್ನೀವನ್ ಆಗಿರೋದಕ್ಕೆ ಟೀತ್ ಮೇಲೆ ಒಂದು ಚೈನ್ದು ಇದು ಬೀಳ್ತಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಟಕ್ 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 ಅಂತ ಬರ್ತಾ ಇದೆ ಸೌಂಡು. ಬನ್ನಿ ಹೋಗೋಣ ಫಸ್ಟು ನಾವು KTM ಶೋರೂಮ್ ಕಡೆಗೆ. ಇವಾಗ ನೋಡಿ, ಇಲ್ಲಿ ಈ ರೋಡ್ ಇತ್ತ ಕಡೆ ವಾಪಸ್ ಏನಾದರೂ ಇದೆ ಹಂಗೆ ಹೋದರೆ ಅಲ್ಲೇ RTO ಆಫೀಸ್ ಇರೋದು. ಸೊ ಎಲೆಕ್ಟ್ರಾನಿಕ್ ಸಿಟಿ RTO ಆಫೀಸ್ ಅಂತ ಹೇಳ್ತಾರಲ್ಲ, ಅದಲ್ಲೇ ಇರೋದು, ಡೆಡ್ ಎಂಡಲ್ಲಿ ಇರುತ್ತೆ. ಸುಮಾರು ಸಾರಿ ತೋರಿಸಿರ್ತೀನಿ ಅಂತ ಅನಿಸುತ್ತೆ ಬೇರೆ ವೀಡಿಯೋಗಳಲ್ಲೆಲ್ಲ. ಅದೇ ಇವತ್ತು ಆ್ಯಕ್ಚುಲಿ ನಾನು ರೈಡ್ಗೆ ಹೋಗಬೇಕು ಅಂತ ಇದ್ದೆ, ಎಲ್ಲಿಗೆ ಕುಂತಿ ಬೆಟ್ಟಾಗಿ ಹೋಗೋಣ ಅಂತ. ಸೊ ಇವತ್ತು ಬೇಡ, ಇವತ್ತಿರೋ ಇಶ್ಯೂಸ್ನ ಫಿಕ್ಸ್ ಮಾಡಿಕೊಂಡು ನಾಳೆ ಕುಂತಿ ಬೆಟ್ಟಾಗಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಊರಲ್ಲಿ ಬೇರೆ ಕೆಲಸ ಇದೆ ಅಂತ ಅಂದ್ಕೊತಿದ್ದೀನಿ. ಇವತ್ತಿನ್ನು ಹೋಗೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ 12 o'clock. ಕುಂತಿ ಬೆಟ್ಟ ಏನಕ್ಕೆ ಅಂತ ಕೇಳೋದಾದರೆ ಅಲ್ಲಿ ಟ್ರೆಕ್ಕಿಂಗ್ ಇದೆ, ಬೆಸ್ಟ್ ಪೀಸ್ಫುಲ್ ಸ್ಪಾಟ್ ಅಂತೆ. ಸುಮಾರು ರಿವ್ಯೂಗಳು ಓದಿದೆ ಕುಂತಿ ಬೆಟ್ಟದ್ದು, ಸಕ್ಕತ್ತಾಗಿದೆ ಅಂತ ಎಲ್ಲ ಹೇಳ್ತಿದ್ರು. ಹೋಗ್ಬಿಟ್ಟು ಒಂದು ಸಾರಿ ವೀಡಿಯೋ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ನಾನು ರೈಡ್ ಹೋಗಿ ಸುಮಾರು ದಿನ ಬೇರೆ ಆಗಿತ್ತು. ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಕನ್ನಡ ವ್ಲಾಗರ್ಸು ಕಂಟೆಂಟ್ ನೋಡ್ತಾ ಇದ್ದೀನಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಕ್ಕೆ ಅಂತ ಕೇಳೋದಾದರೆ, ಎಲ್ಲರೂ ಪಾಪ ಅವ್ರವ್ರು ಬೆಳೆಯೋದಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ. ನಮ್ಮ ಕನ್ನಡಿಗರಾಗಿ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಲೇಬೇಕು ಅಂತ ಅಲ್ಲ, ನಿಮ್ಗೆ ಇಷ್ಟ ಆದರೆ ಡೆಫಿನೆಟಾಗಿ ಸಪೋರ್ಟ್ ಮಾಡಿ. ಯಾಕಂತ ಅಂದರೆ ಅವರು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾರೆ, ಪೆಟ್ರೋಲ್ ಹಾಕ್ಸ್ಕೊತಾರೆ, ಸುಮಾರು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಪಾಪ ಅವರು ಮೋಟೋವ್ಲಾಗಿಂಗ್ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ ಅಂತ ಅಂದಾಗ ಅದಕ್ಕೋಸ್ಕರ ಆದರೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ನನ್ನ ಕಣ್ಣಿಗೆ ಯಾರ್ಯಾರೆಲ್ಲ ಕನ್ನಡದಲ್ಲಿ ಕಂಟೆಂಟ್ ಹಾಕ್ತಿದಾರೋ ನಾನು ಡೆಫಿನೆಟಾಗಿ ಸಪೋರ್ಟ್ ಮಾಡ್ತಾನೆ ಇದ್ದೀನಿ. ಅಲ್ಲ, ಈ ಚಿಕ್ಕ ಅವರು ಯಾರ್ಯಾರೆಲ್ಲ 2,000-3,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡಿರ್ತಾರಲ್ಲ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಟ್ಟಿದ್ದೀನಿ. ಯಾಕೆ? ಬಿಕಾಸ್ ನಮ್ಮ ಕನ್ನಡದ ಕಂಟೆಂಟ್ ಬೆಳೀಬೇಕು, ಕನ್ನಡದಲ್ಲೂ ಕಂಟೆಂಟ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿಸ್ಬೇಕು, ಪ್ರತಿಯೊಬ್ಬರು ಮಾಡ್ತಾರೆ ಅಂತ. ಸರಿ ಸ್ನೇಹಿತರೆ, ಸಿಗ್ನಲ್ ಆದಮೇಲೆ ಸಿಗವ. ಏನಾಯಿತು ಆಂಟಿ ರಪ್ಪಂತ ರೋಡಲ್ಲಿ ಹೇಳ್ಕೊಂಬಿಟ್ರು. ನೋಡ್ದಾ ಸರ್, ಅರ್ಜೆಂಟ್ ಅಂತ ಅಂದಿದ ತಕ್ಷಣ ಬಿಟ್ಬಿಟ್ರು. ಹೋಗಮ್ಮ ತಾಯಿ ಅಂತ ಅಂದ್ಬಿಟ್ಟು. ಏನೇನು ನಡೀತೈತಲ್ಲ ಗುರು ಇವತ್ತು ರೋಡ್ ಮೇಲೆ. ಅದೇ ಕಾಂತಾರದಲ್ಲಿ ಸುಮ್ಮನೆ ಹೇಳಿಲ್ಲ, ಬೆಳಕು ಸುಮ್ಮನೆ ಹೇಳಿಲ್ಲ. ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಕಣ್ಣ ಮುಂದೆ ಇದೆ, ಬಣ್ಣಿಸ ಬಂದ ರೂಪಕವೆಲ್ಲ. ನೋಡಿ ಅಲ್ಲಿ ಮುಂದೆಗಡೆ ನಿಮಗೆ ಚರ್ಚ್ ಥರ ಏನಾದರೂ ಕಾಣಿಸ್ತಿದೆ ಅಲ್ಲ, ಅದು ಹೊಸದಾಗಿ ಓಪನ್ ಆಗಿರೋ ಕ್ರೈಸ್ಟ್ ಯೂನಿವರ್ಸಿಟಿ. ಹೆಂಗಿದೆ ಅಂತ ಅಂದರೆ ಕಾಲೇಜು ಆಚ ಕಡೆಯಿಂದ ನೋಡೋಕ್ಕೆ ಒಂಥರ ಸೈಕಾಗ್ಬಿಡ್ತೀರಾ. ಒಳ್ಳೆ ಥಿಯೇಟ್ರ್ ಇದ್ದಂಗಿದೆ ಗುರು. ಅದು ಒಳಗಡೆ ಇನ್ನೆಂಗೆ ಏನೇನು ಕಟ್ಟೋರು ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಚ ಕಡೆಯಿಂದ ನೋಡೋದಕ್ಕೆ ಹೆಂಗೈತೆ ನೋಡಿ, ಒಳ್ಳೆ ಥಿಯೇಟ್ರ್ ಇದ್ದಂಗಿದೆ. ಒಳ್ಳೆ ಥಿಯೇಟ್ರ್ ಇದ್ದಂಗೆ ಇದೆ ಇನ್ಫ್ರಾಸ್ಟ್ರಕ್ಚರು. ಆದರೆ ಸಗದಾಗಿ ಕಟ್ಟೋರು ಮಾತ್ರ. ಆಮೇಲೆ ಹಂಗೆ ಕ್ವಿಕ್ ಶಿಫ್ಟರ್ ಲರ್ನಿಂಗ್ ಒಂದು ಸಾರಿ ಮಾಡಿಸ್ಬಿಡೋಣ. ಯಾಕಂತ ಅಂದರೆ ಒಂಥರ ಫುಲ್ಲು ಹಾರ್ಡ್ ಆಗಿಬಿಟ್ಟಿದೆ ಹಾಕೋದಕ್ಕೆ, ಕಚಕ್ ಕಚಕ್ ಅಂತ ಸೌಂಡ್ ಬರ್ತಿದೆ. ಸೊ ಯಾರೋ ಒಬ್ರು ಕೇಳಿದ್ರು ವಿಡಿಯೋದಲ್ಲಿ, ಗುರು ಅದೇನು ಗುರು ಕಚಕ್ ಅಂತ ಸೌಂಡ್ ಬರುತ್ತೆ ಅಂತ ಹೇಳ್ತೀಯ ಅಂತ. ನನಗೆ ಓದ್ಬಿಟ್ಟು ನಗು ಬರ್ತಾಯಿತ್ತು. ಅಮ್ಮ ಬಂದ್ಬಿಡ್ವಿ ಕೊನೆಗೂ. ಏನೋ ಇವತ್ತು ನನಗೆ ಗೊತ್ತಿದ್ದಂಗೆ ಅಷ್ಟೊಂದು ಗಾಡಿಗಳು ಇಲ್ಲ ಅಂತ ಕಾಣ್ತಿದೆ. ನೋಡೋಣ. 3 ಕೆಲಸ. ಒಂದು ಬೊಬ್ಬೋ ಫೋನ್ ಹೋಲ್ಡರ್ದು ಚೆಕ್ ಮಾಡಿಸ್ಬೇಕು, ಎರಡನೇದು ಚೈನ್ ಅನ್ಈವನ್ ಆಗಿರೋದಕ್ಕೆ ಅದೊಂದು ಚೆಕ್ ಮಾಡಿಸ್ಬೇಕು, ಆದಮೇಲೆ 3ನೇದು ಕ್ವಿಕ್ ಶಿಫ್ಟರ್ ಲರ್ನಿಂಗ್ ಚೆಕ್ ಮಾಡಿಸ್ಬೇಕು ಅಷ್ಟೇ.
ಅಬ್ಬಾ ಏನು ಬ್ರೋ ಆರಾಮ? ಹಾಂ ಹಾಂ, ಮೊಬೈಲ್ ಹೋಲ್ಡ್ರು, ಚೈನ್ ಅನ್ಇವನ್ನು, ಆದಮೇಲೆ ಕ್ವಿಕ್ ಶಿಫ್ಟರ್ ಲರ್ನಿಂಗು 3 ಆಗ್ಬಿಡ್ಬೇಕು. ನೋಡಿ ಅವರೇ ಮಹೇಶ್ ಅಂತ ಅಂದ್ಬಿಡು. ವಾಟ್ ಬ್ರೋ, ಹೌ ಆರ್ ಯು? ಫೈನ್. ಹಾಂ ಹಾಂ ಹಾಂ, ಆಲ್ರೈಟ್ ಸ್ನೇಹಿತರೆ, ಸಿಗೋಣ ಫೋನಲ್ಲಿ. ಅಯ್ಯಪ್ಪ, ಸರಿ ಬ್ರೋ, ಬರ್ತೀನಿ. ಓಕೆ ಸ್ನೇಹಿತರೆ, ಕ್ವಿಕ್ ಶಿಫ್ಟರ್ ಲರ್ನಿಂಗ್ ಮತ್ತು ನಮ್ಮ ಚೈನ್ನ ಸ್ವಲ್ಪ ಟೈಟ್ ಮಾಡಿಸಿದ್ವು. ಇವಾಗ ವಾಪಸ್ ಮನೆ ಕಡೆಗೆ ಹೊರಡ್ತಿದ್ದೀವಿ. ಒಂದು ಚಿಕ್ಕ ಅಪ್ಡೇಟ್ ಇದೆ. ಕೆಲವು ದಿನಗಳು ವೀಡಿಯೋ ಬರ್ದಿರಾನು ಇರ್ಬೋದು. ನಾಳೆ ಏನಾದರೂ ರೈಡ್ಗೆ ಹೋದರೆ ಸಂಡೇ ಕುಂತಿ ಬೆಟ್ಟಕ್ಕೆ ಡೆಫಿನೆಟಾಗಿ ವೀಡಿಯೋ ರಿಲೀಸ್ ಮಾಡ್ತೀನಿ. ಬಟ್ ಒಂದು ವೇಳೆ ರಿಲೀಸ್ ಮಾಡಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೊಬೇಡಿ, ಏನೋ ಒಂದು ಕಂಟೆಂಟ್ ಹುಡ್ಕೊಂಬಂದು ಹಾಕ್ತಾ ಇರ್ತೀನಿ. ಇನ್ನೊಂದೇನು ಗೊತ್ತಾ, ಪಾಪ ಅವರು ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ರು ಅದರೊಳಗಡೆ ವೀಡಿಯೋ ಮಾಡೋದಕ್ಕೆ. ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರು ಡೈರೆಕ್ಟಾಗಿ ಹೇಳಿದ್ರು, ಬ್ರೋ ಒಳಗಡೆ ವೀಡಿಯೋ ಎಲ್ಲ ಮಾಡಬೇಡಿ ಅಂತ ಅಂದ್ಬಿಟ್ಟು. ಆಮೇಲೆ ಬರೀ ಗಾಡಿನ ಬೇಕಾಗಿದ್ರೆ ತೆಕ್ಕೊಳ್ಳಿ, ನೀವು ನಮ್ಮನ್ನೆಲ್ಲ ತೆಗಿಬೇಡಿ ಅಂತ ಅಂದರು. ಸೊ ಟೋಟ್ಲಿ ಫೈನ್, ಅಂಡರ್ಸ್ಟ್ಯಾಂಡಬಲ್. ಅದಕ್ಕೆ ಆಫ್ ಮಾಡಬೇಕಾಗಿತ್ತು. ಅದಕ್ಕೆ ಅಂತಲೇ ನಾನು ಗೋಪ್ರೋದಲ್ಲಿ ರೆಕಾರ್ಡ್ ಮಾಡಿಲ್ಲ, ಜಸ್ಟ್ ಫೋನಲ್ಲಿ ರೆಕಾರ್ಡ್ ಮಾಡಿದ್ದು. ಅರ್ಥ ಮಾಡ್ಕೊಬೇಕು ಅವ್ರ ಪರಿಸ್ಥಿತಿಗಳನ್ನ ಕೂಡ. ಓಕೆ, ಹಂಗಂತಾನೆ ಸ್ವಲ್ಪ ಸುಮ್ಮನೆ ಆಗಿಬಿಟ್ಟೆ, ರೆಕಾರ್ಡ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದೆ. ಕ್ವಿಕ್ ಶಿಫ್ಟರ್ ಲರ್ನ್ ಮಾಡಿದ್ದಾರೆ. ಓ ಪರವಾಗಿಲ್ಲ ಗುರು, ಸಖತ್ ಸ್ಮೂತ್ ಆಗಿದೆ ಕ್ವಿಕ್ ಶಿಫ್ಟರು. ನಾನು ಫಸ್ಟ್ ಗೇರಿಂದ ಎತ್ತಬೇಕಾದ್ರೆ ಒಂದು ಸ್ವಲ್ಪ ಇಶ್ಯೂಗಳಾಗ್ತಿತ್ತು. ಏನು ಗೊತ್ತಾ, ಹಿಂಗೆ ಎಳೆದ್ಬಿಡೋದು ಹಿಂದಕ್ಕೆ ಒಂದೇ ಸಾರಿ ಕ್ವಿಕ್ ಶಿಫ್ಟರ್ ಮಾಡಿದಾಗ. ಇವಾಗ ಸ್ವಲ್ಪ ಸ್ಮೂತ್ ಅನಿಸ್ತಿದೆ. ಮೇ ಬಿ ಇಮಿಡಿಯೇಟಾಗಿ ಫೀಲ್ ಆಗುತ್ತೋ ಇಲ್ಲ ಒಂದು ಸ್ವಲ್ಪ ದೂರ ಓಡಿಸ್ಬಿಟ್ಟು ಆಮೇಲೆ ಅದು ಏನಾದರೂ ಅಡ್ಜಸ್ಟ್ ಮಾಡ್ಕೊಳುತ್ತೋ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡ್ಕೊಬೇಕು. ಓ, ನಾವು ಅಲ್ಲಿಂದ ಹೋಗ್ಬಿಟ್ಟು ರೈಟ್ ತೊಗೋಬೇಕು. ಯಾಕೋ ಈ ಶಿಷ್ಯ ಟೆಂಪೋ ಯಾಕೋ ಇವನು ಸಿಗ್ನಲ್ ಇದ್ರೂ ಅಲ್ಲ ಗುರು, ಅಲ್ಲಿ ಸಿಗ್ನಲ್ ಹಂಗೆ ಹಾಕೈತೆ, ನೀನು ಹಿಂಗೆ ಬರ್ತಾ ಇದೀಯಾ? ಏನು ಜನರೋನಪ್ಪ ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ. ಉಗಿರಿ ಸರ್, ಸರಿಯಾಗಿ ಹೇಳ್ತೀನಿ. ಅಲ್ಲ ಅಲ್ಲಿ ಸಿಗ್ನಲ್ ಇನ್ನೂ ಹಾಕೇ ಇಲ್ಲ, ಅಷ್ಟು ಬೇಗ ರಪ್ ಅಂತ ಹೋದರೆ ನೋಡಿ ಹಿಂಗೆ ಟ್ರಾಫಿಕ್ಗಳಾಗೋದು. ಇದಕ್ಕೆ ನಮ್ಮ ಪೊಲೀಸವ್ರು ಕೂಡ ಸರಿಯಾಗಿ ಉಗಿಯೋದು ಮಕ್ಕದ ಮೇಲೆ ಥುಬುಕ್ ಅಂತ ಟೆಂಪೋ ಅವರಿದ್ದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಸಿಗ್ನಲ್ ಇದ್ರೂ ಹಂಗೆ ಜಂಪ್ ಮಾಡ್ಕೊಂಡು ಯಾವನಾದ್ರೂ ಹೋಯ್ತಾನ? ಅದ ಕಾರ್ಗಳು ಬರ್ತಾನೆ ಇದೆ, ಅಯ್ಯಪ್ಪ ಪಾಪ ನಿಲ್ಲಿಸ್ಬಿಟ್ಟು ಉಗಿತವನೆ, ಹಂಗೆ ನುಗ್ತವನೆ. ಎಲ್ಲರಿಗೂ ಆ ಥರನಪ್ಪ, ಹಂಗೆ ಒಂಚೂರಾದರೂ ಇದಿರೋದು ಬೇಡವಾ? ಈ ನಿಂಜಾ Z800 ಹೋಯ್ತು. ಇದ್ಯಾರು ಗುರು ಇದು? ಬಾ ಗುರು, ಯಾಕ್ರಪ್ಪ ಹಿಂಗೆ ಆಡ್ತವ್ರು ಇವತ್ತು ಎಲ್ಲರೂ ಜನರು? ನೋಡಿ ಇವಾಗ ಕ್ವಿಕ್ ಶಿಫ್ಟರ್ ಹಾಕಿದೆ, ಬಿಸಾಕ್ತಿಲ್ಲ. ಹಂಗಂದರೆ ಕ್ವಿಕ್ ಶಿಫ್ಟರ್ ಲರ್ನಿಂಗ್ ಪರ್ಫೆಕ್ಟಾಗಿ ವರ್ಕ್ ಆಯಿತು. ಕ್ರೇಜಿ ಮ್ಯಾನ್, ಕ್ರೇಜಿ ನೋಡಿ, ಬಿಸಾಕ್ತಿಲ್ಲ. ಕ್ವಿಕ್ ಶಿಫ್ಟೇ ಮಾಡ್ತಿರೋದು ಇವಾಗ. ಮುಂಚೆ ಆಗಿದ್ರೆ ಒಂದು ಸ್ವಲ್ಪ ಭಯ ಆಗೋದು.
ಇವಾಗ ನಮ್ಮ ರಿವ್ಯೂ ರೋಡ್ ಏನಾದರೂ ಇದೆ ಅಲ್ಲ, ರಿವ್ಯೂ ರೋಡ್ಗೆ ಆ್ಯಕ್ಚುಲಿ ಹೋದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇನ್ನು, ಯಾಕಂದರೆ ಅದಾದರೂ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ನೋಡಿ ಎತ್ತತ್ತು ಬಿಸಾಕ್ತಿಲ್ಲ, ಇವಾಗ ಆರಾಮಾಗಿ ಶಿಫ್ಟ್ ಆಗ್ತಿದೆ. ಪ್ಲಸ್ ಚೈನ್ ಕೂಡ ಸ್ವಲ್ಪ ಟೈಟ್ ಮಾಡಿರೋದಕ್ಕೆ ಇವಾಗ ಆರಾಮ್ಗಿದೆ ಗಾಡಿ ಓಡಿಸೋದಕ್ಕೆ, ಏನೂ ಇಶ್ಯೂಸ್ ಇಲ್ಲ. ಇನ್ನೇನು ಇಶ್ಯೂಸ್ ಇಲ್ಲ ಸ್ನೇಹಿತರೆ. ಇವಾಗ ಸದ್ಯಕ್ಕೆ ಗಾಡಿಯಲ್ಲಿ ನೋಡಿ ಇಷ್ಟು ಮಾತ್ರ ಇತ್ತು, ಇವಾಗ ಹೋಗ್ಬಿಟ್ಟಿದ್ದೀನಿ, ಎಲ್ಲ ಫಿಕ್ಸ್ ಮಾಡಿಸ್ಕೊ ಬಂದಿದ್ದೀನಿ. ಬೋಬೋ ಹೋಲ್ಡ್ರದ್ದು ಕೇಳಬೇಕಂದ್ರೆ ಇನ್ನು ಬೋಬೋ ಹೋಲ್ಡ್ರನ್ನ ನಾನು ಏನಾದರೂ ಚೇಂಜ್ ಮಾಡಿಸ್ಬೇಕಾ ಬೇಡವಾ ಅಂತ ನಾನು ಯೋಚನೆ ಮಾಡಬೇಕಾಗತ್ತೆ. ಹೆಂಗಿದ್ರು ಇಗ್ನಿಷನ್ ಆಫಲ್ಲಿ ಇರುತ್ತಲ್ಲ, ಇಗ್ನಿಷನ್ ಆಫಲ್ಲಿ ಇದ್ದಾಗ ಆನ್ ಅಂತೂ ಆಗೋದಿಲ್ಲ, ಅದು ಮಾತ್ರ ಖಂಡಿತ. ಕ್ವಿಕ್ ಶಿಫ್ಟರ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ ನಿಮಗೆಲ್ಲ ವಿತೌಟ್ ಯೂಸಿಂಗ್ ಕ್ಲಚ್ ನಾವು ಗೇರ್ನ ಚೇಂಜ್ ಮಾಡ್ಬೋದು, ಅದನ್ನೇ ಕ್ವಿಕ್ ಶಿಫ್ಟರ್ ಅಂತಾರೆ. ಅದ್ರದ್ದು ಇನ್ನೂ ಒಂದು ಹೆಸರು ಬಂದುಬಿಟ್ಟು ಸ್ಲಿಪ್ಪರ್ ಕ್ಲಚ್ಚು ಮತ್ತು ಆಟೋ ಬ್ಲಿಪ್ಪರ್ ಅಂತ ಕರೀತಾರೆ. ಏನಕ್ಕಪ್ಪ ಹಂಗೆ ಕರೀತಾರೆ ಅಂತ ಅಂದರೆ ನನಗೂ ಗೊತ್ತಿಲ್ಲ. ಅಯ್ಯೋ ತಿಮ್ರಾಯ್ ಸ್ವಾಮಿ, ಬೇಜಾರು ಮಾಡಿಸ್ತಾರಪ್ಪ ಗಾಡಿ ಓಡಿಸೋದಕ್ಕೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದು, ಒಂದು ವೇಳೆ ಏನಾದರೂ ಇಷ್ಟ ಆಗಿದರೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ವೀಡಿಯೋಸ್ ನೋಡೋದಕ್ಕೆ ಇನ್ಫಾರ್ಮೇಷನ್ ಬೇಸಿಸ್ಸು, ಆದಮೇಲೆ ರೈಡು ಎಕ್ಸೆಟ್ರಾ ಎಲ್ಲ ಥರ ವೀಡಿಯೋಸ್ ನೋಡೋದಕ್ಕೂ. ನೆಕ್ಸ್ಟು ನಾನು ಮೂವಿ ಕಾಮಿಡಿ ಕ್ಲಿಪ್ಸ್ನ ರಿವ್ಯೂ ಮಾಡೋಣ ಅಂತ ಇದ್ದೀನಿ. ಕಂಟೆಂಟ್ ಇಲ್ದಿರ ಇರೋ ಟೈಮಲ್ಲಿ ಒಂದು ಫನ್ನಿ ಕಂಟೆಂಟ್ ಆಗುತ್ತೆ, ಅದ್ಭುತವಾದಂತಹ ಕಂಟೆಂಟ್ ಆಗುತ್ತೆ. ನನಗದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ ಥರವೆಲ್ಲ ರಿವ್ಯೂ ಮಾಡಬೇಕು ಅಂತ ಅಂದರೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ಯಪ್ಪ ದೇವರೇ, ಯಾವ ರೀತಿ ಕೋಳಿ ಹಿಡ್ಕೊಂಡು ಹೊಡೆದಾಗುರು, ಬಾಣ ಹೊಡೆದಂಗೆ ಹೊಡೆದ, ಅದು ಹೋಗಿ ಚುಚ್ಕೊಂತಂತೆ ಅವ್ನು ಸತ್ತೋಗ್ಬಿಟ್ನಂತೆ. ವಾಹ್, ನೋಡಿ ಸ್ನೇಹಿತರೆ, ಈ ಥರ ಕ್ಲಿಪ್ಸ್ನ ನಾನು ರಿವ್ಯೂ ಮಾಡಬೇಕು ಅಂತ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸಿಗ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್ ಬಾಯ್.